ಕಿಚನ್ ಅಂದರೆ ಏನೋ ಒಂಥರ ನನಗೆ ಬೇವರ್ಸಿಗಳ ಎಷ್ಟೊಂದು ಇಂಥ ಸೌಂಡ್ ಮಾಡ್ತಾ ಇದ್ದಾರೆ ಗೊತ್ತಾ. ನಂಗೆ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಆಚೆಯಿಂದಲೂ ಸೌಂಡ್ ಆಗ್ತಿದೆ, ಈ ಕಡೆ ರೋಡಿಂದಲೂ ಸೌಂಡ್ ಆಗ್ತಿದೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಮತ್ತೆ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ನನ್ನ ಕೈಲಿ ಅಂತ ವೀಡಿಯೋದಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಟ್ ಸೌಂಡ್ ಆಗ್ತಾನೇ ಇದೆ. ಮೋಟಾರ್ ಸೌಂಡ್ ಆಗ್ತಾಯಿತ್ತು, ವಾಷಿಂಗ್ ಮಿಷಿನ್ ಸೌಂಡ್ ಆಗ್ತಾಯಿತ್ತು, ವಾಟರ್ ಸೌಂಡ್ ಆಗ್ತಾಯಿತ್ತು, ಇವಾಗ ಮಿಕ್ಸಿ ಸೌಂಡ್ ಆಗ್ತಿದೆ. ಅಟ್ಲೀಸ್ಟ್ ನಾನು ಒಂದು 5 ಮಿನಿಟ್ಸ್ ವೀಡಿಯೋ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ನೋಡ್ತಿದ್ದೀನಿ, ಅದೂ ಆಗ್ತಾಯಿಲ್ಲ. ಇದು ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದು ಬಂದು ಸಂಡೇ ವ್ಲಾಗ್. 1 ವೀಕ್ ಆಯಿತು ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾಪ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಶೂಟ್ ಮಾಡ್ತೀನಿ, ಎಲ್ಲ ವೀಡಿಯೋನೂ ಶೂಟ್ ಮಾಡ್ತೀನಿ. ಶೂಟ್ ಮಾಡಿದ್ಮೇಲೆ ಅದನ್ನು ನೈಟ್ ಕುತ್ಕೊಂಡು ಎಡಿಟ್ ಮಾಡಬೇಕಲ್ಲ, ಅದು ತುಂಬ ಕಷ್ಟ ಆಗ್ತಿದೆ ನನಗೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಕೆಲಸ ಮುಗಿಸಿ ಬರೋ ತನಕನೇ ಆಲ್ಮೋಸ್ಟ್ 9 ಆಗೇ ಆಗುತ್ತೆ. ಯೂಶ್ವಲಿ ಮನೆಗೆ ಬರೋ ತನಕ 9 ಆಗುತ್ತೆ. ಸಮ್ಟೈಮ್ಸ್ ನಾನು ಬೇಗ ಬರ್ತೀನಿ, 8:30ಗೆಲ್ಲ ಬರ್ತೀನಿ. ಬಂದು ನಾನು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋ ತನಕನೇ 11 ಆಗಿಬಿಡುತ್ತೆ. ಮತ್ತು ಅದು ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಂಡ್ರೆ ಆಲ್ಮೋಸ್ಟ್ 1.5 ಅವರ್ ಬೇಕೇ ಬೇಕಾಗುತ್ತೆ, ಅದು ಮಿನಿ ವ್ಲಾಗ್ ಎಡಿಟ್ ಮಾಡೋದಕ್ಕೇ. ನಿನ್ನೆ ಬಂದಿದ್ದು ಆ್ಯಕ್ಚುಲಿ ಲೇಟ್ ಆಗಿತ್ತು, 11:30 ಆಗಿತ್ತು. ಮಲ್ಕೊಳ್ಳೋ ತನಕ ಆಲ್ಮೋಸ್ಟ್ 12 to 1 ಆಗೇ ಇರುತ್ತೆ. ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ, ಸೊ ಎದ್ದಿರೋದು ಆಲ್ರೆಡಿ 12 ಆಗಿತ್ತು. ಇವಾಗ ಟೈಮ್ ಬಂದು 3 o'clock ಹತ್ತಿರ ಆಗ್ತದೆ, 2:33 ಆಗ್ತಾಯಿದೆ. ಎದ್ದು ಒಂದು ಮೀಶೋದ ಪಾರ್ಸಲ್ ಬಂದಿತ್ತು, ನಂದು ಪಾರ್ಸಲ್ ತೊಗೊಂಡೆ. ಅದು ಅನ್ಬಾಕ್ಸ್ ಮಾಡಿದ್ದೀನಿ, ಅದು ಏನಂತ ತೋರಿಸ್ತೀನಿ ಪಾರ್ಸಲ್ಲು. ಇದು ಆ್ಯಕ್ಚುಲಿ ಸಂಡೇ ವ್ಲಾಗ್ ಆಗಿರೋದ್ರಿಂದ ಇವತ್ತು ಫುಲ್ ಕ್ಲೀನಿಂಗೇ ಇದೆ, ಮನೆಯೆಲ್ಲ ಕ್ಲೀನ್ ಮಾಡಬೇಕಿದೆ. ಅದಷ್ಟನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಂಡೇ ಇದೆ ಅಂದರೆ ಫಸ್ಟ್ ಹೇರ್ ಆಯಿಲ್ ಅಪ್ಲೈ ಮಾಡಿ ನೆಕ್ಸ್ಟು ಏನೇ ಕೆಲಸವನ್ನು ಆದ್ರೂ ಮಾಡಬೇಕು. ಯಾಕೆಂದರೆ ನಾವು ಕೆಲಸ ಮಾಡಿ ಆದಮೇಲೆ ಆಯಿಲ್ ಹಾಕೋದಕ್ಕಿಂತ ಆಯಿಲ್ ಹಾಕ್ಬಿಟ್ಟು ಕೆಲಸ ಮಾಡಿಕೊಂಡ್ರೆ ಟೈಮು ಸೇವ್ ಆಗುತ್ತೆ, ಆ್ಯಂಡ್ ಎಣ್ಣೆ ತಲೆಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅನ್ನೋದು. ಫೋನಲ್ಲಿ ಚಾರ್ಜರ್ ಕೂಡ ಕಡಿಮೆ ಇದೆ, ವ್ಲಾಗ್ ಮಾಡಬೇಕಂತವೇ ಡಿಸೈಡ್ ಮಾಡಿದ್ದೀನಿ. ಚಾರ್ಜ್ ಕಡಿಮೆ ಇದೆ, ಬಟ್ ಚಾರ್ಜ್ ಹಾಕಿದ್ದೀನಿ. ಹಾಕಿ ಈ ಕಡೆ ವಿಡಿಯೋ ಆನ್ ಮಾಡಿದ್ದೀನಿ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಬೆಳಕು ಬರ್ತಾಯಿದೆ ಅಂದರೆ, ಬಿಸಿಲಿಗೂ ಮತ್ತು ಮೋಡಕ್ಕೂ ಫೈಟಿಂಗ್ ಆಗ್ತಾಯಿದೆ ಅಂತ ಫೀಲ್ ಆಗ್ತಿದೆ. ಆ್ಯಂಡ್ ಏನದು ಫುಲ್ಲು ಮೋಡ ಇರುತ್ತೆ, ಮಳೆ ಬರ್ತಾಯಿದೆ ಅಂತ ಬರ್ತಾಯಿದೆ ಅನ್ನೋಷ್ಟರಲ್ಲಿ ಬಿಸಿಲು ಬರುತ್ತೆ, ಹಂಗಾಗ್ತಾನೆ ಇದೆ. ಬಟ್ ಒಂದು 10 ಡೇಸಿಂದ ನಮ್ಮ ಬಟ್ಟೆಗಳು ಒಣಗಿಲ್ಲ ಗೊತ್ತಾ. ನಾವು ಮನೇಲಿರಲ್ಲ ಬಿಸಿಲು ಬಂದಾಗ, ಸೊ ಬಟ್ಟೆಗಳೆಲ್ಲ ಒಣಗಾಕಿದ್ದೀನಿ. ಬಟ್ಟೆ ಒಣಗಾಕಿ ಫಸ್ಟ್ ಬಿಸಿಲು ಬಂದಿರೋದು ನೋಡಿ, ಬಟ್ಟೆ ಎಲ್ಲ ಆಚೆ ಹಾಕಿದ್ದೀನಿ ತಂತಿಲಿ. ಜುಡಿಯೋದಲ್ಲಿ ನಾನು ತೊಗೊಂಡು ಬಂದಿದ್ದು ಕ್ಲಿಪ್ ಇದು. ಆ್ಯಕ್ಚುಲಿ ಇದು ಒಂದು ಸಲ ಬಿತ್ತಷ್ಟೇ ಕೆಳಗಡೆ, ಅದಾದಮೇಲೆ ಮತ್ತೆ ಅದು ಎಷ್ಟೇ ಇದು ಮಾಡಿದ್ರೂ ನೀಟಾಗಿ ಆಗ್ತಾನೆ ಇಲ್ಲ, ಫುಲ್ ಒಡೆದೋಗಿದೆ. ಇಲ್ಲೆಲ್ಲ ಕಾಣಿಸ್ತಿದೆಯಾ, ಒಡೆದೋಗಿದೆ. ಸೊ ಇದೇನಂದರೆ ಆಯಿಲ್ ಹಾಕ್ತಾರೆ, ಸುಮ್ಮನೆ ಆಗಬೇಕಷ್ಟೆ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಇದನ್ನು. ಹೆಣ್ಮಕ್ಳಿಗೆ ಟಿಪ್ಸ್ ಏನಂತಂದರೆ, ಜಾಸ್ತಿ ಕೂದಲನ್ನ ಟೈಟಾಗಿ ಎಳೆದು ಕಟ್ಟಬೇಡಿ, ಆದಷ್ಟು ಕೂದಲನ್ನ ಲೂಸ್ ಹೇರ್ ಥರನೇ ಹಾಕಿ. ಯಾಕೆಂದರೆ ಕೂದಲು ತುಂಬ ಬೇಗ ಹೇರ್ ಫಾಲ್ ಆಗುತ್ತೆ ಆ ಥರ ಟೈಟಾಗಿ ಎಳೆದು ಕಟ್ಟಿದ್ರೆ, ಬಿಕಾಸ್ ನಂಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಕೂಡ ಸ್ಕಿಪ್ ಆಗಿತ್ತು. ಆ್ಯಂಡ್ ನಾನು ಎದ್ದಿದ್ದು ಕೂಡ ಲೇಟ್ ಆಗಿದ್ದರಿಂದ ಎದ್ದು ಬ್ರಷ್ ಮಾಡಿ ಫೇಸ್ ವಾಶ್ ಮಾಡೋ ತನಕ ಆಲ್ಮೋಸ್ಟ್ ಟೈಮ್ ಆಗಿಬಿಡ್ತು. ಸ್ವಲ್ಪ ನಾಯ್ಸ್ ಇದೆ ಇಲ್ಲಿ, ಯಾಕೆಂದರೆ ಕೆಳಗಡೆ ಮನೆಯಲ್ಲಿ ಸಂಪ್ ಆನ್ ಮಾಡಿದ್ದಾರೆ, ಮೋಟ್ರ್ ಆನ್ ಆಗಿದೆ. ಅದ್ರ ಸೌಂಡಿಗೆ ನನ್ನ ವಾಯ್ಸ್ ಕೇಳಿಸ್ತಾ ಇದ್ವಲ್ಲ ಗೊತ್ತಿಲ್ಲ, ಬಟ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಕೊಟ್ಟು ಕೇಳಿಸ್ಕೊಳ್ಳಿ. ಆ್ಯಂಡ್ ನಾನು ಮೊದಲೇ ಹೇಳಿದ್ದೆ ಮೀಶೋಯಿಂದ ಪಾರ್ಸಲ್ ಬರುತ್ತೆ ಅಂತ, ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ದಿಸ್ ಇಸ್ ದ ಪಾರ್ಸಲ್. ಆ್ಯಂಡ್ ಇದರೊಳಗಡೆ ಏನಿದೆ ಅಂತ ಅಂದರೆ, ಇದು ಎಲ್ಲರೂ ಮನೇಲಿ ಇರುತ್ತೆ ಯೂಶ್ವಲಿ, ಸ್ಪೆಷಲ್ ಏನಲ್ಲ, ಬಟ್ ನನಗೆ ಸ್ವಲ್ಪ ಖುಷಿ. ಅಡುಗೆ ಮನೆಗೆ ಯಾವುದೇ ಐಟಮ್ ತಂದರೆ ನನಗೆ ಸ್ವಲ್ಪ ಖುಷಿ. ಈ ಪಾರ್ಸಲ್ ಬಂದು ಗೊತ್ತಾಯ್ತಾ ಏನಂತ? ಆ್ಯಕ್ಚುಲಿ ಇದು ಪಾರ್ಸಲ್ ಬಂದು ಪಾತ್ರೆಗಳೆಲ್ಲ ನೀರೆಲ್ಲ ಸೋರ್ಲಿಕ್ಕೆ ಇಡ್ತೀವಲ್ವಾ, ಅದು ಒಂದು ಸ್ಟೋರೇಜ್ ಇದೆ ಅಷ್ಟೇ, ಇದೇನಿಲ್ಲ. ಅದು ಇದಿದೆ, ಒಂದು ಸ್ಟೋರೇಜ್ ಬಾಕ್ಸ್ ಆರ್ಡರ್ ಮಾಡಿದೆ ಅಷ್ಟೇ. ಯಾಕೆಂದರೆ ನಾವು ಈ ಮನೇನ ಖಾಲಿ ಮಾಡಬೇಕಿದೆ, ಇನ್ನೊಂದು 10 to 15 ಡೇಸ್ ಟೈಮ್ ಇದೆ ಅಷ್ಟೇ ನಮಗೆ. ಸೊ ನಾನು ಮನೆ ಶಿಫ್ಟ್ ಮಾಡಬೇಕು, ಹಾಗಾಗಿ ಇದು ನನಗೆ ಬೇಕಿತ್ತು, ತುಂಬ ದಿನದಿಂದ ತೊಗೋಬೇಕಂತ ಇದ್ದೆ, ಬಟ್ ತೊಗೊಂಡೆ. ಇದು ತುಂಬ ಫ್ಯಾಮಿಲಿ ಜಾಸ್ತಿ ಜನ ಎಲ್ಲ ಇದ್ದರೆ ಅದು ಅಷ್ಟು ಯೂಸ್ ಆಗಲ್ಲ. ಆ್ಯಂಡ್ ಒಬ್ಬರೇ ಏನಾದ್ರೂ ಅಥವಾ ಒಬ್ಬರು ಅಥವಾ ಇಬ್ಬರು ಇದ್ರೂ ಅಂಥವರಿಗೆ ಇದು ಸೂಟಬಲ್ ಇದೆ, ಯಾಕೆಂದರೆ ಜಾಸ್ತಿ ಸ್ಟೋರೇಜ್ ಇಲ್ಲ. ಸೊ ಹಾಗಾಗಿ
ಇಫ್ ಇನ್ ಕೇಸ್ ಲಿಂಕ್ ಏನಾದರೂ ಬೇಕಂದರೆ ನಾನು ಲಿಂಕನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಟ್ಯಾಗ್ ಮಾಡಿರ್ತೀನಿ. ನೀವೇನಾದರೂ ತೊಗೋಬೇಕಂತ ಇದ್ದರೆ ಖಂಡಿತ ಹೋಗಿ ಅದನ್ನು ಶಾಪ್ ಮಾಡ್ಬೋದು. ಕಾಫಿ ಮಾಡಬೇಕು. ಆ್ಯಕ್ಚುಲಿ ಕೆಲವೊಬ್ಬರು ನನ್ನ ಹತ್ರ ಕ್ವೆಶ್ಚನ್ ಕೇಳಿದ್ದೀರಾ, ಬಟರ್ ಕಾಫಿ ಅಂತ ಹೇಳ್ತಾ ಇದ್ದೆ, ಅದು ಹೆಂಗೆ ಕುಡಿತೀಯಾ, ಹೆಂಗೆ ಮಾಡ್ತೀಯಾ ಅಂತ. ಸೊ ನಾನು ಇವತ್ತು ನಿಮಗೆ ಬಟರ್ ಕಾಫಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಮ್ಯಾಕ್ಸಿಮಮ್ ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟಲ್ಲಿ 1 ಸ್ಪೂನ್ ಇದೆ ಅಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಇನ್ಸ್ಟಂಟ್ ಕಾಫಿ ಪೌಡರು, ಇದು ಬ್ರೂ ಬ್ರ್ಯಾಂಡ್ ಇದು ತೊಗೊಂಡಿದ್ದೀನಿ. ಒಂದು ಇಷ್ಟು ತೊಗೊತಾ ಇದ್ದೀನಿ. ಗೊತ್ತಾಗುತ್ತೆ ಒಬ್ರಿಗೆ ಕಾಫಿ ಮಾಡಬೇಕಾದ್ರೆ ನಿಮಗೆ ಅಳತೆ ಗೊತ್ತಾಗುತ್ತಲ್ಲ, ಅಷ್ಟರಲ್ಲಿ ಅಳತೆ ಹಾಕೊಳ್ಳಿ. ಇಷ್ಟು ಕಾಫಿ ಪೌಡರ್ ಹಾಕ್ತಾಯಿದ್ದೀನಿ. ಇದು ಬೆಲ್ಲ ಅಲ್ಲ, ಬೆಲ್ಲದ ಪೌಡರು. ಹನಿ ಸಿಗುತ್ತೆ ಅಂತಂದರೆ ಖಂಡಿತ ಹನಿನ ಯೂಸ್ ಮಾಡ್ಕೊಬೋದು. ಸೊ ಇವಾಗ ನಾನು ವಾಟರ್ ಹಾಕ್ತಾಯಿದ್ದೀನಿ. ಇದು ಬಂದು ಬಿಸಿನೀರು ಹಾಕ್ತಾಯಿದ್ದೀನಿ. 5 to 6 ಸೆಕೆಂಡ್ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಸೊ ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದು ಈ ಥರ ಆಗುತ್ತೆ. ಆ್ಯಕ್ಚುಲಿ ನಾನು ಈ ಕಾಫಿ ಮಾಡೋದು ಯಾರಿಂದ ಕಲ್ತ್ಕೊಂಡಿದ್ದೆ ಅಂದರೆ ಡಾಕ್ಟರ್ ಶ್ರಾವ್ಯ ಅಂತ ಇದ್ದಾರೆ. ಆ್ಯಂಡ್ ಕಾಫಿ ಕೂಡ ತುಂಬ ಚೆನ್ನಾಗಿದೆ. ನೀವು ಬೆಲ್ಲ ಬೇಡ ಅಂದರೆ ಜೇನುತುಪ್ಪ ಹಾಕೋಬೋದು. ನಾನು ಈ ಮನೇಲಿ ಇರೋದ್ರಿಂದ ನನಗೆ ಕಿಚನ್ ಇರೋದು ಇಷ್ಟೇ ಸ್ಪೇಸ್. ಆ್ಯಕ್ಚುಲಿ ತೋರಿಸ್ತೀನಿ. ಇದಿಷ್ಟು ನನ್ನ ಕಿಚನ್ನು. ಅಲ್ಲಿ ಒಂದು ಸ್ಟವ್ ಇದೆ, ಕೆಟಲ್ ಇದೆ, ಕಳಿಸಿದ್ಯಾ? ಅದಷ್ಟು ನನಗೆ ಅಂದರೆ ಈ ಹೋಲ್ ಮನೇಲಿ ನನಗೆ ಕಿಚನ್ ಕೊಟ್ಟಿರೋದು ಅದಷ್ಟು ಸ್ಪೇಸ್. ಆ್ಯಂಡ್ ಇದು ಬಂದು ಪಾತ್ರೆ ಎಲ್ಲ ಇಡಲಿಕ್ಕೆ ಅಂತ ಇರೋದು. ಫಸ್ಟ್ ರಾಕ್ ಆ್ಯಂಡ್ ಈ ರಾಕು ಎರಡು ಕೂಡ ನಂದೇನೆ. ಅದು ನಾನು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡ್ತೀನಿ. ಸಮ್ಟೈಮ್ಸ್ ಲೈಕ್ ಅಂದರೆ ನಾನು ತುಂಬ ಬ್ಯುಸಿ ಇದ್ದು ನನ್ನ ಕೆಲಸಗಳ ಮಧ್ಯದಲ್ಲಿ ನನಗೆ ಏನು ಮಾಡೋಕ್ಕಾಗಲ್ಲ. ಅಂದರೆ ನನ್ನಷ್ಟು ಲೇಸಿಯಸ್ಟ್ ಇನ್ನೊಬ್ಬರಿಲ್ಲ, ಅಷ್ಟು ಆ ರೀತಿ ಇರುತ್ತೆ ಅದು. ಈ ರಾಕ್ ಮತ್ತು ಈ ರಾಕು ಯಾವಾಗಲೂ ನನಗೆ ಯಾವಾಗಲೂ ಕಿಚನ್ ಅಂದರೆ ಫಿಲ್ ಆಗಿರಬೇಕು. ಏನು ಖಾಲಿ ಖಾಲಿ ಅನಿಸ್ಬಾರ್ದು, ಫಿಲ್ ಆಗಬೇಕು. ಇದೆಲ್ಲ ಆದಮೇಲೆ ಅಡುಗೆ ಮನೆನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಅಲ್ಲಿ ಇರುವೆಗಳೆಲ್ಲ ಬಂದುಬಿಟ್ಟಿತ್ತು. ಆ್ಯಂಡ್ ನೆನ್ನೆ ನಾನು ಜಾಸ್ತಿ ಏನು ಅಡುಗೆನೇ ಮಾಡಿರದೇ ಇದ್ದಿದ್ದರಿಂದ ಅಷ್ಟೊಂದೇನು ಕೊಳೆ ಏನಾಗಿರಲಿಲ್ಲ. ಸ್ವಲ್ಪ ಧೂಳೆಲ್ಲ ಇತ್ತು. ಬಟ್ ಇರುವೆಗಳಂತೂ ಆಲ್ಮೋಸ್ಟ್ ಬಂದೇ ಬರ್ತಾಯಿ ಅಲ್ಲಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಸೊ ಅದೆಲ್ಲನೂ ತೆಗೆದಿಟ್ಟು ಕ್ಲೀನ್ ಮಾಡಿದೆ. ಫಸ್ಟ್ ಇರುವೆ ಪೌಡರ್ನ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿದೆ. ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಇರುವೆಗಳೆಲ್ಲ ಹೋಗುತ್ತೆ ಅಂತ ಅಂದ್ಕೊಂಡು ಇರುವೆ ಪೌಡರ್ನೆಲ್ಲ ಸ್ಪ್ರೆಡ್ ಮಾಡಿ ಬಂದೆ. ಇರುವೆಗಳೆಲ್ಲ ಹೋಗೋಷ್ಟು ತನಕ ಪಾತ್ರೆಗಳೆಲ್ಲ ತೊಳೆದಿಡೋಣ ಅಂತ ಅಂದ್ಬಿಟ್ಟು ಪಾತ್ರೆಗಳೆಲ್ಲನೂ ನೀಟಾಗಿ ತೊಳೆದಿಡ್ತಾ ಇದ್ದೀನಿ. ನಾನು ಆನ್ಲೈನಿಂದ ಯಾವುದೇ ಆ ಪ್ರಾಡಕ್ಟ್ಗಳನ್ನು ಅಂದರೆ ಕಿಚನ್ ರಿಲೇಟೆಡ್ ಪ್ರಾಡಕ್ಟ್ಗಳನ್ನ ತೊಗೊಂಡು ಬಂದರೆ ಅದನ್ನು ಫಸ್ಟು ನಾನು ಕ್ಲೀನ್ ಮಾಡ್ತೀನಿ. ಯಾಕೆಂದರೆ ಅದರಲ್ಲಿ ಏನು ಧೂಳಿರುತ್ತೋ ಅಥವಾ ಇನ್ನೊಂದು ಏನಾದರೂ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ಅದನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಟು ಆಮೇಲೆ ಪಾತ್ರೆಗಳನ್ನ ಅದರೊಳಗಡೆ ಹಾಕಿದ್ದು ನಾನು. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಪಾರ್ಟ್ ಬಂದು ಕಿಚನ್ನು. ನಂಗೆ ಕಿಚನ್ ಅಂದರೆ ತುಂಬ ಇಷ್ಟ. ಯಾಕೆ ಅಂತ ಗೊತ್ತಿಲ್ಲ, ಮಾಡೋದಕ್ಕಿಂತ ಹೆಚ್ಚಾಗಿ ತಿನ್ನೋದು ಇಷ್ಟ. ಆಯಿತಾ, ಯಾವುದೇ ಅಡುಗೆ ಮಾಡಿದ್ರು ಅಷ್ಟೇ ನಾನು ತುಂಬ ಖುಷಿಯಿಂದ ತಿಂತೀನಿ. ಅದು ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ತಿನ್ಬೇಕಾದ್ರೆ ನಾನು ಎಂಜಾಯ್ ಮಾಡ್ತೀನಿ ಅದನ್ನು. ಪಾತ್ರೆಗಳೇನಾದರೂ ಈ ಥರ ತಳ ಹಿಡಿದ್ರೆ ಅದಕ್ಕೆ ನಾವು ಸೋಯಾ ಸಾಸ್ ಹಾಕಿ ಅದನ್ನು ನೆನೆಸಿಟ್ಟು ವಾಶ್ ಮಾಡಿದ್ರೆ ಹೋಗುತ್ತೆ ಅಂತ ನೋಡಿದ್ದೆ ಯೂಟ್ಯೂಬಲ್ಲಿ. ಸೊ ನೀವು ಟ್ರೈ ಮಾಡ್ಬೇಕಂತ ಇದ್ದೀನಿ. ಸೊ ಈ ಪಾತ್ರೆ ಒಂದು ರೈಸ್ ಇಟ್ಟು ಫುಲ್ ಮಸಿ ಮಾಡಿದ್ದೀನಿ. ಇದರೊಳಗಡೆ ನಾನು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಅದೇ ಒಂದು ಕ್ಯಾಪಲ್ಲಿ ಒಂದು ಕ್ಯಾಪ್ ಹಾಕ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಹಾಕಿದ್ದೀನಿ. ಇವಾಗ ಇದನ್ನು ಇದನ್ನು ಒಂದು 2 hours ಇಟ್ಟು ಮತ್ತೆ ವಾಶ್ ಮಾಡ್ತೀನಿ. ಅದು ಹೋಗುತ್ತೆ ಅಥವಾ ಏನಾಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹೇಳಿದೆ ನಾನು ನಿಮಗೆ ಸೋಯಾ ಸಾಸ್ದು ಹಾಕಿಟ್ಟಿದ್ದೀನಿ ಅಂತ. ಸೊ ಇದನ್ನು ವಾಶ್ ಮಾಡಬೇಕು ಅಂದರೆ ಅದೇನು ಬಿಟ್ಕೊಂಡಿಲ್ಲ, ಕೈಯಲ್ಲಿ ಹಿಡಿದ್ರೆ ಬರ್ತಾ ಇದೆ. ಇಟ್ಸ್ ಫೈನ್. ಈ ಥರ ಬಂದರೆ ಸಾಕು. ನಾನು ತೋರಿಸ್ತೀನಿ ಒಂದು ನಿಮಿಷ. ಕೈಯಲ್ಲಿ ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಸಿ ಅದು ತುಂಬ ಫಾಸ್ಟಾಗಿ ಹೋಗ್ಬಿಡ್ತು ನೋಡಿ. ಸಿ ಫಿನಿಶ್ ಆಯಿತು. ನೀಟಾಗಿ ಹೋಗಿದೆ. ತುಂಬ ಖುಷಿ ಆಯಿತು. ಪಾತ್ರೆ ತುಂಬ ನೀಟಾಗಿ ಕ್ಲೀನ್ ಆಗಿ ನಾನು ಯೂಸ್ ಮಾಡಿದ್ದು ಇದರ ಪಾತ್ರೆ. ಕಿಚನ್ ಏನು ಕೆಲಸ ಇಲ್ಲ ಅಂದರೆ ಸಂಜೆ ಕುಕ್ ಮಾಡಬೇಕು ಅಷ್ಟೇ. ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲಾಗಿ ಏನಾದರೂ ಕುಕ್ ಮಾಡೋಣ ಅನ್ಕೊತೀನಿ. ಬಟ್ ಆಗೋದೇ ಇಲ್ಲ. ಬಟ್ ಆ್ಯಕ್ಚುಲಿ ಮತ್ತೆ ಬಟ್ ಅನ್ನೋದನ್ನು ಬಿಡ್ಬೇಕು ಅನ್ಕೊಂತೀನಿ. ಎಷ್ಟೊಂದು ಸಲ ಅನ್ಕೊಂತೀನಿ. ಬಟ್ ಆಗೋದೇ ಇಲ್ಲ. ಅದು ಎಷ್ಟೇ ಟ್ರೈ ಮಾಡಿದ್ರು ಆ್ಯಕ್ಚುಲಿ ಬಟ್ ಅದು ಹೇಳ್ತಾನೆ ಇರ್ತೀನಿ ನಾನಂತ. ಇವಾಗ ಕಿಚನ್ ಕೆಲಸ ಎಲ್ಲ, ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿತು. ಅದು ಸ್ಟವ್ ಸ್ಟೆಪ್ಸ್ ಎಲ್ಲ ಆಯಿತು, ಪಾತ್ರೆ ಎಲ್ಲ ತೊಳೆದಿಟ್ಟೆ. ನನಗೆ ನಾನು ಅಡುಗೆ ಕೂಡ ಮಾಡಿರಲಿಲ್ಲ, ಹಾಗೆ ಅಷ್ಟೊಂದು ಕೆಲಸ ಇಲ್ಲ. ಆಯಿತು ಕೆಲಸ ಎಲ್ಲ. ಆ್ಯಂಡ್ ಇವಾಗ ಬಂದು ರೂಮಲ್ಲಿ ನನ್ನ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೇಜಾರಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸೀರೆಗಳೆಲ್ಲ ನಾನು ಯೂಸ್ ಮಾಡಲ್ಲ, ಹಾಗಾಗಿ ಪ್ಯಾಕ್ ಮಾಡಿಬಿಟ್ರೆ ಬೇಕಾಗುತ್ತೆ ಅಂತ. ಇಲ್ಲೋ ಬಟ್ಟೆ ಇಲ್ಲಲ್ಲಪ್ಪ. ಈ ಬ್ಯಾಗ್ ನಾನು ಬಂದು ಮಿಶೋದಲ್ಲಿ ತೊಗೊಂಡಿದ್ದು. ಕ್ವಾಲಿಟಿ ಅಂತೂ 10 out of 10 ಕೊಡ್ತೀನಿ. ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಸ್ಪೇಸ್ ಕೂಡ ಎಷ್ಟಿದೆ ಗೊತ್ತಾ? ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲಾದ್ರೂ ಜಾಸ್ತಿ ಜನ ಹೋದರೆ ಇದನ್ನು ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಇದನ್ನು ನಾನು ಟ್ರಾಲಿ ಥರನೂ ತೊಗೊಂಡು ಹೋಗ್ಬೋದು. ಇದಕ್ಕೆ ಚಕ್ರಗಳಿದೆ, ಕಾಲಿಗೆ ಚಕ್ರ ಕೊಟ್ಕೊಂಡು ಹೋಗ್ತಾರೆ ಅಂತಾರಲ್ವ, ಇದಿದೆ. ಬಟ್ಟೆಗಳನ್ನೆಲ್ಲ ಜೋಡಿಸಾದ್ಮೇಲೆ ನಾನು ರೂಮ್ನೆಲ್ಲ ಕ್ಲೀನ್ ಮಾಡಿದೆ. ಅಂದರೆ 1 ವೀಕ್ ಆಗಿತ್ತು ನನ್ನ ಕಸ ಎಲ್ಲ ನೀಟಾಗಿ ಏನು ತೆಗೆದಿರಲಿಲ್ಲ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿ ಹೋಗ್ತಾಯಿದ್ದೆ.
ರೂಮೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿದೆ. ನಾನು ಪೂಜೆ ಮಾಡಿಲ್ಲ ಅಂತಂದ್ರೆ ಆಲ್ಮೋಸ್ಟ್ 1 ಮಂತ್ ಆಯಿತು. 1 ಮಂತಿಂದ ನಾನು ಪೂಜೆನೇ ಮಾಡಿಲ್ಲ. ಬಿಕಾಸ್ ನಾನು ಪೀರಿಯಡ್ಸಲ್ಲಿದ್ದೆ ಆ್ಯಂಡ್ ನಂಗೆ PC ಹೊಡಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಅಂದರೆ ನನ್ನ ದೇವ್ರ ಫೋಟೋ ಹತ್ರ ಏನೂ ಬರೋಲ್ಲ ನಂದು ಮೆನ್ಸ್ಟ್ರುವಲ್ ಟೈಮಲ್ಲಿ. ಬಟ್ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಪೂಜೆ ಮಾಡೋದನ್ನು. ಪ್ರತಿ ಸತಿ ಪೂಜೆ ಮಾಡಬೇಕಾದ್ರೂ ಹೂವಿಟ್ಟೆ ಪೂಜೆ ಮಾಡೋದು. ಬಟ್ ಇವತ್ತು ಹೂವು ಏನೂ ತಂದಿರಲಿಲ್ಲ, ಹಾಗಾಗಿ ಹಾಗೆ ಪೂಜೆ ಮಾಡಿದೆ. 1 ಮಂತಿಂದ ನಾನು ಪೂಜೆನೇ ಮಾಡಿರಲಿಲ್ಲ ಆ್ಯಂಡ್ ಪೂಜೆ ಮಾಡಿದ್ದಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಅಡುಗೆ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಟೊಮೊಟೊ ಹಣ್ಣಿತ್ತು. ಸೊ ಹಾಗಾಗಿ ಟೊಮೊಟೊ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಟೊಮೊಟೊ ಪಲಾವ್ ಮಾಡಿದೆ. ಪಲಾವ್ ತುಂಬ ಚೆನ್ನಾಗಾಗಿತ್ತು. ನೆಕ್ಸ್ಟ್ ಟೈಮು ಪಲಾವ್ ಹೇಗೆ ಮಾಡಿದೆ ಅಂತ ಅಂದ್ಕೊಂಡು ಶೇರ್ ಮಾಡ್ತೀನಿ ವಿಡಿಯೋ. ಹೇರು ಮತ್ತು ಸ್ಕಿನ್ ಕೇರ್ ಮಾಡಿಕೊಂಡೆ ನೈಟು. ಅದಾದಮೇಲೆ ನಾನು ಮಲ್ಕೊಂಡೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.